ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನೆಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ವೀಕ್ಷಕರೇ, ಏನಪ್ಪ ಈಗ ಹೇಳ್ಬಿಟ್ಟು ಹೋದ್ವಾರ ವಿಡಿಯೋನೇ ಹಾಕಲಿಲ್ಲ ಅಂತ ಅನ್ಕೋತಿದ್ದೀರಾ? ಹೋದ್ವಾರ ನಾನು ಒಂದು ಟ್ರಿಪ್ನಲ್ಲಿದ್ದೆ, ಅಲ್ಲಿ ನೆಟ್ವರ್ಕ್ ಸಿಗದ ಕಾರಣ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಆದರೆ ಈ ವಾರದಿಂದ ಪ್ರತಿ ವಾರ ನಿಮಗೆ TRP ಸುದ್ದಿಯನ್ನು ತಿಳಿಸ್ಕೊಡೋದು ಮಿಸ್ ಮಾಡೋಲ್ಲ. ಹಾಗಾದ್ರೆ ಮಿಸ್ ಮಾಡದೆ, ಟೈಮ್ ವೇಸ್ಟ್ ಮಾಡದೆ ವೀಕ್ 29ರ TRP ಸುದ್ದಿಯನ್ನ ನೋಡ್ಕೊಂಡ್ಬರೋಣ. ವೀಕ್ಷಕರೇ, ಎಂದಿನಂತೆ ಪ್ರತಿ ವಾರ ಈ ರೀತಿಯ TRP ಸುದ್ದಿಯನ್ನ ನೀವು ನೋಡಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ವಿಡಿಯೋಗಳನ್ನ ನೀವು ಲೇಟೆಸ್ಟ್ ಆಗಿ ಪಡೆಯಬಹುದು. ಹಾಗಾದ್ರೆ ಈಗ ಟೈಮ್ ವೇಸ್ಟ್ ಮಾಡಿದ್ರೆ ಉದಯ ವಾಹಿನಿಯ TRPಯನ್ನ ನೋಡ್ಕೊಂಡ್ಬರೋಣ. ಮೊದಲನೇದಾಗಿ ಉದಯ ವಾಹಿನಿಯ ಆದರ್ಶ ದಂಪತಿಗಳಿಗೆ 2.7 ರೇಟಿಂಗ್ಸ್ ಸಿಕ್ಕಿದೆ. ಹಾಗಾದ್ರೆ ಉದಯದ ಸೀರಿಯಲ್ ರೇಟಿಂಗ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಅಣ್ಣ ತಂಗಿ 2.0, ಸಿಂಧು ಭೈರವಿ 2.2 ತಗೊಂಡಿದ್ರೆ, ಶಾಂಭವಿ ಎನ್ನುವ ಧಾರಾವಾಹಿಯು 2.4 ರೇಟಿಂಗ್ಸ್ ಅನ್ನ ತಗೊಂಡಿದೆ. ಇನ್ನು ಸೂರ್ಯವಂಶ ಧಾರಾವಾಹಿ 2.1 ತಗೊಂಡಿದ್ರೆ, ಶಾಂತಿನಿವಾಸ ಎನ್ನುವ ಧಾರಾವಾಹಿಯು 2.4 ರೇಟಿಂಗ್ಸ್ ಅನ್ನ ತಗೊಂಡಿದೆ. ಮೈನಾ ಧಾರಾವಾಹಿ 2.2 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ, ಅನುಪಲ್ಲವಿ ಎನ್ನುವ ಧಾರಾವಾಹಿ ಕೂಡ 2.2 ಅನ್ನೇ ತಗೊಂಡಿದೆ. ಇನ್ನು ಚಿಕ್ಕ ಯಜಮಾನಿ 1.6 ತಗೊಂಡಿದ್ರೆ, ಸೇವಂತಿ ಎನ್ನುವ ಧಾರಾವಾಹಿ 1.3 ತಗೊಂಡಿದೆ. ವಾರದಿಂದ ವಾರಕ್ಕೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕರಿಮಣಿ 3 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ, ದೃಷ್ಟಿ ಒಟ್ಟು 3.7, ಭಾಗ್ಯಲಕ್ಷ್ಮಿ ಧಾರಾವಾಹಿ 5 ರೇಟಿಂಗ್ಸ್ ಅನ್ನು ತಗೊಂಡು ನಂಬರ್ 1 ಆಗಿದೆ. ಮುದ್ದು ಸೊಸೆ 4.9, ನಿನಗಾಗಿ ಧಾರಾವಾಹಿ ಏನಿದೆ ಅದು 4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು ವೀಕ್ಷಕರೇ, ಭಾರ್ಗವಿ LLB ಹಾಗೂ ನಂದಗೋಕುಲದ ಮಹಾಸಂಚಿಕೆಗಳು ಮಹಾಸಂಗಮ ಏನಿತ್ತು ಆ ಎಪಿಸೋಡ್ಗೆ 4.8 ರೇಟಿಂಗ್ ಸಿಕ್ಕಿದೆ. ಇನ್ನು ಯಜಮಾನ ಧಾರಾವಾಹಿ 4 ರೇಟಿಂಗ್ಸ್ ಅನ್ನು ತಗೊಂಡಿದೆ ಹಾಗೂ ರಾಮಾಚಾರಿ ಧಾರಾವಾಹಿ 2.6 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಇನ್ನು ನಾವು ಸ್ಟಾರ್ ಸುವರ್ಣದ ನೋಡೋದಾದ್ರೆ ಗೌರಿ ಶಂಕರ 2.5, ಶಾರದೆ ಧಾರಾವಾಹಿ ಏನಿದೆ 2.4, ಇನ್ನು ಆಸೆ ಧಾರಾವಾಹಿ 4.4, ನಿನ್ನ ಜೊತೆ ನನ್ನ ಕತೆ ಹಾಗೂ ಸ್ನೇಹದ ಕಡಲಲ್ಲಿ ಮಹಾಸಂಗಮ ಸಂಚಿಕೆ ಇರ್ತಾ ಇತ್ತು 1 ಅವರ್ದು, ಅದಕ್ಕೆ 4.7 ರೇಟಿಂಗ್ ಸಿಕ್ಕಿದೆ. ಇನ್ನು ರೇಣುಕಾದೇವಿ ಯಲ್ಲಮ್ಮ ಧಾರಾವಾಹಿ 2.9 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ, ಶ್ರೀದೇವಿ ಮಹಾತ್ಮೆ 2.4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಅವನು ಮತ್ತು ಶ್ರಾವಣಿ ಧಾರಾವಾಹಿ 2.2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಜಿ ಕನ್ನಡದ ಧಾರಾವಾಹಿ ರೇಟಿಂಗ್ಸ್ ನೋಡೋಣ. ಶ್ರೀರಸ್ತು ಶುಭಮಸ್ತು 3.2, ಪುಟ್ಟಕ್ಕನ ಮಕ್ಕಳು 5.4 ರೇಟಿಂಗ್ಸ್ ಅನ್ನು ತಗೊಂಡಿದೆ ಹಾಗೂ ಅಮೃತಧಾರೆ 7.7 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ, ಅಣ್ಣಯ್ಯ ಧಾರಾವಾಹಿ 8.4 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಕನ್ನಡ ಧಾರಾವಾಹಿ 9.6 ರೇಟಿಂಗ್ಸ್ ಅನ್ನು ತಗೊಂಡಿದ್ದು ನಂಬರ್ 1 ಧಾರಾವಾಹಿ ಆಗಿದ್ರೆ, ಲಕ್ಷ್ಮೀ ನಿವಾಸ 8.9 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ 8.3 ರೇಟಿಂಗ್ಸ್ ಅನ್ನು ತಗೊಂಡಿದ್ರೆ, ನಾನಿನ್ನ ಬಿಡಲಾರೆ 8 ರೇಟಿಂಗ್ಸ್ ಅನ್ನು ತಗೊಂಡಿದೆ ಹಾಗೂ ಕಟ್ಟ ಕಡೆಯದಾಗಿ ಬ್ರಹ್ಮಗಂಟು 6.3 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಉದಯ, ಸ್ಟಾರ್ ಹಾಗೂ ಕಲರ್ಸ್ ಕನ್ನಡ ವಾಹಿನಿಗಳ ರೇಟಿಂಗ್ಸ್ಗಳು. ಹೊಸತನದೊಂದಿಗೆ ನಮ್ಮ ಚಾನೆಲ್ನಲ್ಲಿ ಯಾವಾಗಲೂ ಹೊಸತನವನ್ನು ತರ್ತಾ ಇರ್ತೇವೆ. ಅದರಂತೆ ಟಾಪ್ 15 ನಾನು ತಿಳಿಸ್ಕೊಡಲ್ಲ. ನೀವು ಈ ವಿಡಿಯೋನ ಎಷ್ಟು ಮಟ್ಟಿಗೆ ಕೇಳಿಸ್ಕೊಂಡಿದ್ದೀರಾ ಎನ್ನುವುದನ್ನು ನೋಡೋದಕ್ಕಾಗಿ ನಿಮಗೊಂದು ಟೆಸ್ಟ್ ಇಲ್ಲಿದೆ. ಏನೆಂದರೆ, ಟಾಪ್ 15 ಧಾರಾವಾಹಿಗಳು ಯಾವುದು ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಯಾರ 5 ಕಮೆಂಟ್ಸ್ಗಳು ಯಾವುದು ಕರೆಕ್ಟ್ ಆಗಿರುತ್ತೆ ಅವ್ರುಗಳಿಗೆ ಮುಂದಿನ ವಿಡಿಯೋ ಅಂದರೆ ಮುಂದಿನ TRP ವಿಡಿಯೋದಲ್ಲಿ ಶೌಟ್ ಔಟ್ ಅನ್ನು ಕೊಡ್ತೇನೆ. ಸೊ ವೀಕ್ಷಕರೇ, ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋನ ಪೂರ್ತಿ ನೋಡಿ. ಟಾಪ್ 15 ಧಾರಾವಾಹಿಗಳು ಯಾವ್ದು ಅಂತ ಕರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಟಾಪ್ 5 ಕಮೆಂಟ್ ಅಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೌಟ್ ಔಟ್ ಮಿಸ್ ಮಾಡದೆ ಸಿಗುತ್ತೆ. ಇನ್ನು ವೀಕ್ಷಕರೇ, ಮುಂದಿನ ವಾರ ಕೂಡ ಇದೇ ರೀತಿಯ ವಿಡಿಯೋ ಬರಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.